ಹಾಗೂ ಸುಗ್ರೀವ. ಬಹಳ ಹಿಂದೆ ಎಂದರೆ ರಾಮಾಯಣದ ಕಾಲದಲ್ಲಿ ವಾಲಿ ಹಾಗೂ ಸುಗ್ರೀವರ ನೆಪ ವಾನರ ಸಹೋದರರಿದ್ದರು. ವಾಲಿಯು ಕಿಷ್ಕಿಂಧ ರಾಜ್ಯವನ್ನು ಆಳುತ್ತಿದ್ದನು. ವಾಲಿಯ ಹೆಂಡತಿಯ ಹೆಸರು ತಾರಾ. ಒಂದು ದಿನ ಮಾಯಾವಿ ರಾಕ್ಷಸನು ವಾಲಿಯೊಂದಿಗೆ ಹೋರಾಡಲು ಬರುತ್ತಾನೆ. ಇಬ್ಬರು ಹೋರಾಡುತ್ತಾ ಒಂದು ದೊಡ್ಡ ಗುಹೆಯನ್ನು ಪ್ರವೇಶಿಸುತ್ತಾರೆ. ತನ್ನ ಅಣ್ಣನಿಗಾಗಿ ಸುಗ್ರೀವನು ಗುಹೆಯ ಹೊರಗೆ ಕಾವಲು ಕಾಯುತ್ತಿರುತ್ತಾನೆ. ಬಹಳ ದಿನಗಳು ಕಳೆಯಿತು, ಆದರೂ ವಾಲಿ ಹೊರ ಬರಲೇ ಇಲ್ಲ. ಏನಾಯಿತು ಅಂದುಕೊಳ್ಳುವಷ್ಟರಲ್ಲಿ ಗುಹೆಯ ಒಳಗಿಂದ ವಾಲಿಯ ಚೀರಾಟದ ಧ್ವನಿ ಕೇಳಿ ಬಂದಿತು. ಅದಲ್ಲದೆ ರಕ್ತ ಸುರಿಯಲು ಪ್ರಾರಂಭಿಸಿತು. ಇದನ್ನು ಕಂಡ ಸುಗ್ರೀವನು ತನ್ನ ಅಣ್ಣನಾದ ವಾಲಿಯನ್ನು ರಾಕ್ಷಸನು ಕೊಂದಿದ್ದಾನೆ ಎಂದುಕೊಂಡು ರಾಕ್ಷಸನು ಹೊರಬಂದ ಹಾಗೆ ದೊಡ್ಡ ದೊಡ್ಡ ಬಂಡೆಕಲ್ಲುಗಳನ್ನು ಗುಹೆಯ ಬಾಗಿಲಿಗೆ ಅಡ್ಡವಾಗಿ ಇಟ್ಟನು. ಮತ್ತೆ ರಾಜ್ಯದ ಕಡೆ ನಡೆದನು. ಅಲ್ಲಿ ತನ್ನ ಅಣ್ಣನ ನಿಧನದ ಸಂಗತಿಯನ್ನು ಎಲ್ಲರಿಗೂ ತಿಳಿಸಿ ಶೋಕಾಚರಣೆಯನ್ನು ನಡೆಸುತ್ತಾನೆ. ಮತ್ತೆ ತಾರಾದೇವಿಯನ್ನು ಮದುವೆಯಾಗುತ್ತಾನೆ. ನಂತರ ರಾಜ್ಯ ಭಾರದಲ್ಲಿ ತೊಡಗುತ್ತಾನೆ. ಇತ್ತ ಗುಹೆಯೊಳಗೆ ನಿಜವಾಗಿಯೂ ಗೆದ್ದಿರುವುದು ವಾಲಿಯಾಗಿರುತ್ತಾನೆ. ಸುಗ್ರೀವನ ಗಮನ ಸೆಳೆಯಲು ರಾಕ್ಷಸನು ವಾಲಿಯ ಧ್ವನಿಯಲ್ಲಿ ಆರ್ತನಾದವನ್ನು ಮಾಡಿರುತ್ತಾನೆ. ಮತ್ತೆ ಅಲ್ಲಿ ಹರಿದಿರುವ ರಕ್ತ ರಾಕ್ಷಸನದ್ದಾಗಿರುತ್ತದೆ. ವಾಲಿಯು ಗುಹೆಯ ಬಾಗಿಲಿನ ಕಡೆಗೆ ಬಂದಾಗ ಅಲ್ಲಿ ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ಅಡ್ಡವಾಗಿತ್ತು. ಅದನ್ನು ಹೇಗೋ ಏನೋ ಮಾಡಿ ಸರಿಸಿ ಹೊರಬಂದು ತನ್ನ ತಮ್ಮನಾದ ಸುಗ್ರೀವನಿಗೆ ಹುಡುಕುತ್ತಾ ರಾಜ್ಯದ ಕಡೆ ನಡೆದನು. ಅಲ್ಲಿ ನೋಡಿದರೆ ಸುಗ್ರೀವನು ರಾಜನ ಸಿಂಹಾಸನದಲ್ಲಿ ಕುಳಿತಿದ್ದಾನೆ. ಅದಲ್ಲದೆ ತನ್ನ ಪತ್ನಿ ತಾರಾದೇವಿಯನ್ನು ಮದುವೆಯಾಗಿದ್ದಾನೆ. ಇಷ್ಟನ್ನು ಕಂಡಂತೆ ತಡ ವಾಲಿಯು ಬೆಂಕಿಯುಂಡೆಯಂತಾದ. ಈ ನೀಚ ಸುಗ್ರೀವ ನಾನು ಸಾಯ್ಬೇಕೆಂದಲೇ ಗುಹೆಯ ಬಾಗಿಲಿಗೆ ಬಂಡೆಕಲ್ಲುಗಳನ್ನಿಟ್ಟಿದ್ದಾನೆ ಎಂದರಿತು ಅವನನ್ನು ಕೊಲ್ಲಲು ಮುಂದಾಗುತ್ತಾನೆ. ಸುಗ್ರೀವನು ಹೇಗೋ ಏನೋ ಮಾಡಿ ತಪ್ಪಿಸಿಕೊಂಡು ಋಷ್ಯಮುಖ ಪರ್ವತದಲ್ಲಿ ಆಶ್ರಯ ತೆಗೆದುಕೊಳ್ಳುತ್ತಾನೆ. ವಾಲಿಗೆ ಮಾತಾಂಗ ಮುನಿಯಿಂದ ಶಾಪವಿದ್ದ ಕಾರಣ ಆ ಪ್ರದೇಶಕ್ಕೆ ಬರದ ಹಾಗಾಗಿತ್ತು. ಕೆಲ ದಿನಗಳ ಬಳಿಕ ಸುಗ್ರೀವನಿಗೆ ಸೀತೆಯನ್ನು ಹರಸುತ್ತಿದ್ದ ಶ್ರೀರಾಮನು ಸಿಗುತ್ತಾನೆ. ಇಬ್ಬರು ಒಳ್ಳೆಯ ಗೆಳೆಯರಾಗುತ್ತಾರೆ. ಸುಗ್ರೀವನು ರಾವಣನನ್ನು ಕೊಲ್ಲಲು ಸಹಕರಿಸುತ್ತೇನೆ ಎಂದು ಭಾಷೆಯನ್ನು ಕೊಡುತ್ತಾನೆ. ಅದಕ್ಕೆ ಶ್ರೀರಾಮನು ವಾಲಿಯನ್ನು ಕೊಂದು ನಿನ್ನನ್ನು ಕಿಷ್ಕಿಂಧ ರಾಜನನ್ನಾಗಿ ಮಾಡುತ್ತೇನೆ ಎಂದು ಪ್ರತಿಭಾಷೆಯನ್ನು ಕೊಡುತ್ತಾನೆ. ಕೆಲ ದಿನಗಳ ಬಳಿಕ ಸುಗ್ರೀವನು ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಾನೆ. ವಾಲಿಗೆ ಬ್ರಹ್ಮದೇವನಿಂದ ವರವಿತ್ತು. ಅದೇನೆಂದರೆ ಅವನ ಎದುರು ಯಾರೇ ನಿಂತು ಹೋರಾಡಿದರೂ ಅವರ ಅರ್ಥದಷ್ಟು ಶಕ್ತಿ ವಾಲಿಯದ್ದಾಗುತ್ತಿತ್ತು. ಅದಲ್ಲದೆ ಮೊದಲೇ ಅವನಿಗೆ 70,000 ಆನೆಗಳ ಬಲವಿತ್ತು. ಇಂತಹ ಪರಾಕ್ರಮೆಯೊಂದಿಗೆ ಸುಗ್ರೀವನು ಹೋರಾಡುತ್ತಿದ್ದಾನೆ. ಇತ್ತ ಶ್ರೀರಾಮನಿಗೆ ಇಬ್ಬರು ನೋಡುವುದಕ್ಕೆ ಒಂದೇ ತರ ಇರುವುದರಿಂದ ಯಾರು ವಾಲಿ ಯಾರು ಸುಗ್ರೀವ ಎಂದು ತೋಚುವುದಿಲ್ಲ. ಆಗ ಹನುಮಂತನು ಸಹಕರಿಸುತ್ತಾನೆ. ಸುಗ್ರೀವನ ಕೊರಳಿಗೆ ಹಾರವನ್ನು ಹಾಕುತ್ತಾನೆ. ಇದರಿಂದ ವಾಲಿಯನ್ನು ಕಂಡು ಹುಡುಕಿದ ಶ್ರೀರಾಮನು ಅವನ ಎದೆಗೆ ಬಾಣವನ್ನು ಪ್ರಯೋಗಿಸುತ್ತಾರೆ. ತೀವ್ರ ನೋವಿನಿಂದ ವಾಲಿಯು ಮರಣ ಹೊಂದುತ್ತಾನೆ. ಮತ್ತೆ ಸುಗ್ರೀವನನ್ನು ಕಿಷ್ಕಿಂಧ ರಾಜನನ್ನಾಗಿ ಮಾಡುತ್ತಾನೆ. ಕೆಲ ತಿಂಗಳ ಬಳಿಕ ಸುಗ್ರೀವನು ಮಾತು ಕೊಟ್ಟ ಹಾಗೆ ರಾವಣನನ್ನು ಕೊಲ್ಲಲು ತನ್ನ ಸೇನೆಯೊಂದಿಗೆ ಹೊರಡುತ್ತಾನೆ. ವಾನರ ಸೇನೆಯಿಂದಾಗಿ ಶ್ರೀರಾಮನು ರಾವಣನನ್ನು ಕೊಂದು ಜಯಘೋಷಿಸುತ್ತಾರೆ. ಇದರಲ್ಲಿ ತಪ್ಪು ಕಲ್ಪನೆಯಿಂದಾಗಿ ಎಷ್ಟು ಒಳ್ಳೆಯ ಸಂಬಂಧವಾಗಿದ್ದರೂ ಮುರಿಯಬಹುದು. ಅದಕ್ಕಾಗಿ ನಮ್ಮ ಹಿರಿಯರು ಕಣ್ಣಾರೆ ಕಂಡರೂ ಪರಾಮರಿಸಿ ನೋಡು ಎಂದಿದ್ದಾರೆ.